ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಹಕ್ಕಿ ಜ್ವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಈ ಹಕ್ಕಿ ಜ್ವರ ಇದೆಯಲ್ಲ, ದಿನ ದಿನಕ್ಕೂ ಕೂಡ ರಾಜ್ಯದ ಎಲ್ಲ ಕಡೆಯೂ ಕೂಡ ವ್ಯಾಪಿಸ್ತಾ ಇದೆ, ಆತಂಕ ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ 3 ಜಿಲ್ಲೆಗಳಲ್ಲಿ ಆತಂಕ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾವ 3 ಜಿಲ್ಲೆಗಳು? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಚಿಕ್ಕಬಳ್ಳಾಪುರ, ರಾಯಚೂರು, ಬಳ್ಳಾರಿಯಲ್ಲಿ ಫುಲ್ ಅಲರ್ಟ್ ಆಗಿರಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳು. ಬಳ್ಳಾರಿಯಲ್ಲಿ ಹಕ್ಕಿ ಜ್ವರದ ಭೀತಿ ಜಾಸ್ತಿ ಆಗಿರೋದ್ರಿಂದ ಕೋಳಿಗಳ ಮಾರಣ ಹೋಮವಾಗ್ತಾ ಇದೆ. ಒಂದು ವಾರದಲ್ಲಿ ಕಪ್ಪಗಲ್ಲು ಗ್ರಾಮದಲ್ಲಿ 8,000 ಕೋಳಿಗಳು ಸಾವನ್ನಪ್ಪಿರುವುದು. ಹಕ್ಕಿ ಜ್ವರದಿಂದ ಕೋಳಿಗಳು ಸಾವನ್ನಪ್ಪಿರುವ ಶಂಕೆಯನ್ನ ವ್ಯಕ್ತಪಡಿಸಲಾಗಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪರೀಕ್ಷೆಗಾಗಿ ಮೃತ ಕೋಳಿಗಳ ಮಾದರಿಯನ್ನ ಬೆಂಗಳೂರಿಗೆ ಕಳಿಸಿದ್ದಾರೆ. ಆ ಪರೀಕ್ಷಾ ವರದಿ ನಾಳೆ ಬರಬಹುದು ಅಂತ ಹೇಳಿ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಈ ವರದಿಯಲ್ಲಿ ಹಕ್ಕಿ ಜ್ವರ ದೃಢಪಟ್ಟರೆ ಉಳಿದ ಕೋಳಿಗಳನ್ನು ಕೂಡ ಕೊಲ್ಲಬಹುದು. ಹಿಂಗೆ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರು ಮಾಹಿತಿ ಕೊಡ್ತಾ ಇದ್ದಾರೆ. ಜೊತೆಗೆ ಹಕ್ಕಿ ಜ್ವರವನ್ನ ತಡೆಯೋ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋ ಸೂಚನೆಯನ್ನ ಕೊಟ್ಟಿದ್ದಾರೆ. ಆತಂಕ ಮನೆ ಮಾಡ್ತಾ ಇದೆ, ದಿನ ದಿನಕ್ಕೂ ಕೂಡ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ. ಅದರಲ್ಲೂ ಪ್ರಮುಖವಾಗಿ ದೊಡ್ಡ ಪ್ರಮಾಣದಲ್ಲಿ ಕೋಳಿಗಳು ಸಾವನ್ನಪ್ತಾ ಇದೆ. ಹಾಗಾಗಿ ಇದು ಹಕ್ಕಿ ಜ್ವರನ ಅಥವಾ ಬೇರೆ ಏನಾದ್ರನ ವೈರಸ್ಸಾ ಗೊತ್ತಿಲ್ಲ, ಬಟ್ ಮಾದರಿಯನ್ನಂತೂ ಕಳಿಸಿದ್ದಾರೆ ಬೆಂಗಳೂರಿಗೆ. ಆದರೆ ಆ ವರದಿ ಬರಬೇಕು. ವರದಿ ಬಂದ ನಂತರ ದೃಢಪಟ್ಟರೆ ಇನ್ನಿದ್ದಂತಹ ಉಳಿದ ಕೋಳಿಗಳನ್ನೂ ಕೂಡ ಕೊಲ್ಲಬಹುದು ಅಂಥೇಳಿ ಅಧಿಕಾರಿಗಳು ಸೂಚನೆ ಕೊಡ್ತಾ ಇದ್ದಾರೆ. ನೋಡಿ, ಚಿಕ್ಕಬಳ್ಳಾಪುರ, ರಾಯಚೂರು, ಬಳ್ಳಾರಿ 3 ಪ್ರಮುಖ ಜಿಲ್ಲೆಗಳು ಜಾಸ್ತಿ ಕೇಸಸ್ಗಳು ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಪ್ರಮುಖವಾಗಿ ಇಲ್ಲಿ ಬಳ್ಳಾರಿಗೆ ಹೋದರೆ, ಬಳ್ಳಾರಿಯಲ್ಲಿ ಒಟ್ಟು 74 ಕೋಳಿ ಫಾರಂಗಳಿದೆ. ಎಲ್ಲ ಕಡೆಯೂ ಕೂಡ ನಿಗಾ ಇಡಲಾಗಿದೆ. ಜೊತೆಗೆ ಇನ್ನು ಮುಂದಿನ 90 ದಿನಗಳ ಕಾಲ ಯಾವುದೇ ರೀತಿಯ ಕೋಳಿ ಸಾಕಾಣಿಕೆ ಮಾಡಬೇಡಿ. ಸ್ವಲ್ಪ ಡೇಂಜರ್ ಇದೆ ಸಿಚುವೇಶನ್ನು. ಈ ಟೈಮ್ನಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ. 90 ದಿನಗಳ ನಂತರ ಬೇಕಾದ್ರೆ ನೋಡೋಣ. ಅಲ್ಲಿ ತನಕ ಸಾಕಾಣಿಕೆ ಮಾಡಬೇಡಿ. ಈಗ ವಾರ್ನಿಂಗ್ ಕೊಟ್ಟಿದ್ದೀವಿ, ಸಾಕಾಣಿಕೆ ಮಾಡಬೇಡಿ ಅಂಥೇಳಿ. ಹಂಗಿದ್ರೂ ನೀವು ಮಾಡಿದ್ರೆ ನಾಳೆ ದಿನ ಈ ಹಕ್ಕಿ ಜ್ವರದ ಭೀತಿ ಜಾಸ್ತಿಯಾಗಿ ಕೊಲ್ಲಬಹುದಾಗುತ್ತೆ ಕೋಳಿನ. ಆಗ ನೀವು ಲಾಸಲ್ಲಿ ಒಳಗಾಗ್ತೀರಿ, ಪರಿಹಾರ ಸಿಗೋದಿಲ್ಲ ಅಂಥೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಬಳ್ಳಾರಿಲಿ ಒಟ್ಟು 74 ಕೋಳಿ ಫಾರ್ಮ್ಗಳಿದ್ದಾವೆ. ಜೊತೆಗೆ ಯಾವ ರೀತಿಯನ್ನ ನಿಗಾ ಇಡಲಾಗಿದೆ, ಜೊತೆಗೆ ಏನೇನು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತ ಅಧಿಕಾರಿಗಳು? ಹೌದು ಶರತ್, ಈಗಾಗಲೇ ಬಳ್ಳಾರಿಯಲ್ಲಿ ಒಂದು ಹಕ್ಕಿ ಜ್ವರದ ಭೀತಿ ಹೆಚ್ಚಾಗಿ ಹೋಗಿದೆ. ಈಗಾಗಲೇ ನಿನ್ನೆ 2,400 ಕೋಳಿಗಳು ಈ ಒಂದು ಸಂಡೂರು ತಾಲೂಕಿನ ಕುರೇಕೊಪ್ಪ ಗ್ರಾಮದಲ್ಲಿ ಮರಣ ಹೊಂದಿದ್ದಾರೆ. ಇತ್ತ ಮತ್ತೊಂದು ಸಾರಿ ಬಳ್ಳಾರಿಯ ಹೃದಯ ಭಾಗದ ಪಕ್ಕದಲ್ಲಿರತಕ್ಕಂತಹ ಕಪ್ಪಗಲ್ಲು ಗ್ರಾಮದಲ್ಲಿ ಸುಮಾರು 7 ರಿಂದ 8,000 ಕೋಳಿಗಳು ಸಾವಿಗೀಡಾಗಿರುವುದು ಎಲ್ಲೋ ಒಂದು ಕಡೆ ಮಾಂಸ ಪ್ರಿಯರಿಗೂ ಬೆಚ್ಚಿ ಬೀಳುವಂತೆ ಮಾಡಿದೆ. ಅಷ್ಟೇ ಅಲ್ಲದೆ ಇದೊಂದು ಕುಕ್ಕಟೋದ್ಯಮಕ್ಕೆ ಈ ಒಂದು ಸವಾಲಾಗಿ ಪರಿಣಮಿಸಿದೆ. ಇದರಲ್ಲಿ ಮುಖ್ಯವಾಗಿ ಈ ಒಂದು ಕುಕ್ಕಟೋದ್ಯಮವನ್ನು ಪಾಲನೆ ಮಾಡ್ತಾ ಬರತಕ್ಕಂತಹ ಈ ಒಂದು ಮಾಲೀಕರಿಗೆ ಈ ಬಿಗ್ ಶಾಕ್ ನೀಡುವುದರ ಮೂಲಕ ಎಲ್ಲೋ ಒಂದು ಕಡೆ ಕುಕ್ಕಟೋದ್ಯಮ ಸಂಪೂರ್ಣವಾಗಿ ನೆಲಕಚ್ಚುವ, ಇಲ್ಲಪ್ಪ ಅಂದ್ರೆ ಒಂದು ವೇಳೆ ಲಾಸ್ ಅಲ್ಲ ಆಗುವಂತಹ ಪರಿಸ್ಥಿತಿ ಎದುರಾಗಿದೆ. ಇದರ ನಡುವೆ ಈ ಒಂದು ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದಂತಹ ಈ ಒಂದು ಕಾರುಬಾರ್ ಅವರು ಯಾವುದೇ ಕಾರಣಕ್ಕೂ ಈ ಒಂದು ಕೋಳಿಗಳನ್ನು ಮಾರಾಟ ಮಾಡಬೇಡಿ. ತದನಂತರ ಈ ಒಂದು ಬಳ್ಳಾರಿ ಜಿಲ್ಲೆಯು ಪಕ್ಕದ ಆಂಧ್ರದ ಜೊತೆ ಗಡಿ ಹಂಟಿಕೊಂಡಿರೋದ್ರಿಂದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಈ ಕಡೆ ಕೋಳಿಗಳನ್ನು ತರಿಸುವಂತಹ ಕೆಲಸ ಮಾಡಬೇಡಿ. ಯಾಕಂದ್ರೆ ಈ ಒಂದು ಹಕ್ಕಿ ಜ್ವರದ ಪರಿಣಾಮದಿಂದಾಗಿ ಕೋಳಿಗಳನ್ನು ತಿನ್ನುವುದು ಮನುಷ್ಯನಿಗೂ ಎಲ್ಲೋ ಒಂದು ಕಡೆ ಆರೋಗ್ಯಕ್ಕೆ ಸಮಸ್ಯೆ ಉಂಟು ಮಾಡಬಹುದು. ಅದೇ ರೀತಿಯಾಗಿ ಸಾವಿಗೀಡಾಗಬಹುದು ಮತ್ತು ಕುಕ್ಕಟೋದ್ಯಮ ಮತ್ತಷ್ಟು ಲಾಸ್ ಆಗಬಹುದು. ಈ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಕನಿಷ್ಠವೆಂದರೂ 70 ರಿಂದ 3 ತಿಂಗಳು ಅಂದ್ರೆ ಈ ಒಂದು 70 ದಿನಗಳಿಂದ 90 ದಿನಗಳವರೆಗೂ ಯಾವುದೇ ರೀತಿಯಾದಂತಹ ಕೋಳಿಗಳನ್ನು ತರಿಸಬೇಡಿ ಮತ್ತು ಇರುವಂತಹ ಕೋಳಿಗಳನ್ನು ಮಾರುವ ಬದಲು ದೃಢಪಟ್ಟರೆ ನೋಡೋಣ ಇದ್ರ ಬಗ್ಗೆ ಯಾವ ರೀತಿ ಗಮನ ಹರಿಸ್ತಾರೆ ಅಧಿಕಾರಿಗಳು. ಜೊತೆಗೆ ಕೋಳಿ ಸಾಕಾಣಿಕೆ ಮಾಡೋರು ಕೂಡ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ವೀರೇಶ್.